ಧರ್ಮದಲ್ಲಿ ಆ ಶಕ್ತಿ ಇದೆ. ಆದರೆ ಧರ್ಮದಲ್ಲಿ ಪ್ರಾಮಾಣಿಕತೆ ಇರಬೇಕು, ಧರ್ಮದ ಬಗ್ಗೆ ವಿಶ್ವಾಸ ಇರಬೇಕು. ತಾನು ಮಾಡುವಂತಹ ಧರ್ಮ ತನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ನಂಬಿಕೆ ಇದ್ದರೆ ಆ ಧರ್ಮ ಅವನನ್ನು ರಕ್ಷಣೆ ಮಾಡಿಯೇ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಯಥೋ ಧರ್ಮಸ್ತತೋ ಜಯಃ. ಎಂತಹ ಬೇಕಾದಂತಹ ಬೇರೆ ಬೇರೆ ಧರ್ಮದವರಿಂದ ನಮಗೆ ತೊಂದರೆಗಳು ಬರಬಹುದು, ನಮ್ಮ ಧರ್ಮದಲ್ಲಿಯೇ ಇದ್ದವರು ನಮಗೆ ಸಹಾಯವನ್ನು ಮಾಡದೇ ಇರಬಹುದು, ವಿರೋಧವನ್ನು ಮಾಡಬಹುದು. ಆದರೆ ನನ್ನಲ್ಲಿರುವ ಪ್ರಾಮಾಣಿಕತೆ, ಶ್ರದ್ಧೆ, ಅವುಗಳಿಂದ ನಾನು ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ವಿರೋಧಿಗಳೆಲ್ಲ ನನಗೆ ಮಿತ್ರರಾಗ್ತಾರೆ, ದಾಸರೂ ಆಗ್ತಾರೆ, ನನ್ನನ್ನು ಹಿಂಬಾಲಿಸುವ ಅನುಯಾಯಿಗಳೂ ಆಗ್ತಾರೆ. ಆದರೆ ಅದಕ್ಕೆ ಸಮಯ ಬೇಕು, ತಾಳ್ಮೆ ಬೇಕು, ಯಶಸ್ಸು ಮಾತ್ರ ನಿಶ್ಚಿತ. ಇದರ ಬಗ್ಗೆ ಯಾವ ಸಂಶಯ ಬೇಕಾಗಿಲ್ಲ.